ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದ ಅಂಜನಾದ್ರಿ ಬೆಟ್ಟಕ್ಕೆ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಬರುವ ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯವನ್ನು ಒದಗಿಸಬೇಕೆಂದು ರೈತ ಸಂಘ ಮತ್ತು ಹಸಿರು ಸೇನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಆಗ್ರಹ ಪಡಿಸಲಾಯಿತು. ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಮತ್ತು ದೇವಸ್ಥಾನದಲ್ಲಿ ಮಂಗಳಾರತಿ, ಕಾಯಿ ಹೊಡೆಯುವ ಸ್ಥಳ, ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ದೂರದಿಂದ ಬರುವ ಭಕ್ತರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಬೇಕೆಂದು ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹೇಳಿದರು. ಅವರು ಶನಿವಾರದಂದು ಅಂಜನಾದ್ರಿ ಬಳಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ವಿಭಾಗೀಯ ಸಂಚಾಲಕ ಹಂಪೇಶ ಹರಿಗೋಲ ಮಾತನಾಡಿ, ಕಿಷ್ಕಿಂಧೆ ಶ್ರೀರಾಮಾಯಣದಲ್ಲಿ ಉಲ್ಲೇಖದ ಪ್ರಕಾರ ಗಂಗಾವತಿ ತಾಲೂಕಿನ ಸುಪ್ರಸಿದ್ಧ ಸ್ಥಳವಾದ ಇತಿಹಾಸವುಳ್ಳ ಅಂಜನಾದ್ರಿ ಬೆಟ್ಟದ ಬಗ್ಗೆ ಹಲವಾರು ತಿಂಗಳಿಂದ ಅಂಜನಾದ್ರಿ ಬೆಟ್ಟಕ್ಕೆ ಬರುವ ಭಕ್ತರಿಗೆ ಸೌಲಭ್ಯಗಳನ್ನು ಕೇಳುತ್ತಾ ಬಂದಿದ್ದೇವೆ. ಆದರೆ ಸರ್ಕಾರ ಇದುವರೆಗೂ ಸರಿಯಾದ ಉತ್ತರ ಕೊಡದೆ ಕೇವಲ ಮಂಗಳಾರತಿ ತಟ್ಟೆ ಬಗ್ಗೆ ವಾದ ವಿವಾದ ನಡೀತಿದೆ ಹೊರತು ನೆರೆಯ ರಾಜ್ಯ ಮತ್ತು ವಿವಿಧ ರಾಷ್ಟ್ರಗಳಿಂದ ಬರುವ ಭಕ್ತರಿಗೆ ಸರಿಯಾದ ಸೌಲಭ್ಯ ಇಲ್ಲ. ಬರುವ ಭಕ್ತರಿಗೆ ಸೌಲಭ್ಯವನ್ನು ಒದಗಿಸಿ ಎಂದು ಹೇಳಿದರು. ಇನ್ನು ಈ ವೇಳೆ ಭಾರತೀಯ ಪ್ರಜಾಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿದ್ದಾಪುರ ಮಾತನಾಡಿ, ಇತಿಹಾಸವುಳ್ಳ ಅಂಜನಾದ್ರಿ ಬೆಟ್ಟವನ್ನು ಪ್ರಸಿದ್ಧ ದೇವಸ್ಥಾನಗಳನ್ನು ಮೊದಲು ರಕ್ಷಣೆ ಮಾಡುವುದು ಸರ್ಕಾರದ ಕರ್ತವ್ಯ. ಜೊತೆಗೆ ಅಭಿವೃದ್ಧಿಪಡಿಸುವುದು ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸಿದರೆ ಪ್ರವಾಸೋದ್ಯಮ ಇಲಾಖೆ ಬೆಳೆಯುತ್ತದೆ. ಇನ್ನು ಸರ್ಕಾರದ ಆದಾಯ ಕೂಡ ಹೆಚ್ಚುತ್ತದೆ. ಇಂತಹ ಕಾರ್ಯಗಳನ್ನು ಬಿಟ್ಟು ಕೇವಲ ಮಂಗಳಾರತಿ ತಟ್ಟೆ ಮತ್ತು ಹುಂಡಿಯ ಮಧ್ಯೆ ನಡೆಯುವ ಘರ್ಷಣೆಯಿಂದ ಭಕ್ತಾದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೇರಿದಂತೆ ಹಾಲನಗೌಡ ವೀರೇಶ ವಕೀಲರು, ಮರಿಸ್ವಾಮಿ ನಾಯಕ, ನಾಗರಾಜ ಕಮಲಾಪುರ ಮತ್ತು ಬಸವರಾಜ ಕಮಲಾಪುರ, ಯಮನೂರು ನಾಯಕ ಮತ್ತು ನಾಗರಾಜ ಸೇರಿದಂತೆ ರೈತ ಸಂಘ ಮತ್ತು ಕೆಡಿಎಸ್ಎಸ್ ಸಂಘಟನೆಯ ಮುಖಂಡರು ಸೇರಿದಂತೆ ಸದಸ್ಯರು ಭಾಗವಹಿಸಿದ್ದರು. ವರದಿ ಶರಣಪ್ಪ, ಗಂಗಾವತಿ, ಪ್ರಜಾಪವರ್ ನ್ಯೂಸ್. ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಜೊತೆಗೆ ಇದು ಫೇಮಸ್ ಆಗ್ತಾ ಇದೆ. ನಮ್ಮ ನೆಮ್ಮದಿಯ ಜೀವನವನ್ನು ಮಾಡ್ಕೋಬೇಕು ಅಂತಂದ್ರೆ ಇವತ್ತೇನಪ್ಪ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಲಕ್ಷಾಂತರ ಜನರು ಬಂದು ಸೇವೆಯನ್ನು ತೆಗೆದುಕೊಂಡು ಏನಪ್ಪಾ ಅಂದ್ರೆ ಅವ್ರ ಜೀವನ ಪಾವನವಾಗೋದಕ್ಕೆ ಏನಪ್ಪಾ ಅಂತಂದ್ರೆ ಅನುಕೂಲ ಮಾಡಿಕೊಂಡು ಹೋಗ್ತಿದ್ದಾರೆ. ಅಂತ ಯಾತ್ರಾರ್ಥಿಗಳಿಗೆ ಇಲ್ಲಿ ಇರ್ಲಿ ಮಾಡಿಕೊಳ್ತೇವೆ. ಇಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಯಾತ್ರಾ ಸ್ಥಳಕ್ಕೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಈ ಒಂದು ಯಾತ್ರಾ ಸ್ಥಳದ ಬಗ್ಗೆ ಯಾರೂ ಗಮನಿಸ್ತಾ ಇಲ್ಲ. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಯಾತ್ರಾರ್ಥಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ನೋಡಿಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲದಂತಾಗಿದೆ. ಕಾರಣ ಇಷ್ಟೇ, ಏನಪ್ಪಾ ಅಂದ್ರೆ ಈ ಯಾತ್ರಾ ಸ್ಥಳ ವರ್ಲ್ಡ್ ಫೇಮಸ್ ಅಂತ ಹೇಳ್ತೀವಲ್ಲ, ಅದು ಈ ಇತ್ತೀಚಿನ ದಿನದಲ್ಲಿ ಈಗಲೇ ಸದ್ಯದಲ್ಲಿಯೇ ಈ ಒಂದು ಸ್ಥಳದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಮಾಡಬೇಕಂತ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಸಲಿಲ್ಲ, ಅದರ ಬಗ್ಗೆ ಕಾಳಜಿ ತಗೊಳ್ಳಿಲ್ಲ ಅಂತಂದ್ರೆ ದಿನಪ್ರತಿನಿತ್ಯಲೂ ಸ್ಟ್ರೈಕ್ ಮಾಡುವುದರ ಜೊತೆಗೆ ಹೋರಾಟಗಳನ್ನು ಕೂಡ ಮಾಡಬೇಕಾಗುತ್ತೆ. ಅದನ್ನ ಆ ರೀತಿಯಿಂದಾಗಿ ತಮ್ಮ ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಯಾತ್ರಾ ಸ್ಥಳದಿಂದ ಮುನ್ನೆಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ನನಗೆ ಮಾತಾಡಲು ಅವಕಾಶ ಮಾಡಿ ಮತ್ತು ಸರ್ಕಾರಿ ಇಲಾಖೆ, ದತ್ತಿ ಇಲಾಖೆ ಒಂದು ನಡುವೆ ವ್ಯಾಜ್ಯ ಇರುತ್ತದೆ. ಆ ವ್ಯಾಜ್ಯ ಏನಪ್ಪ ಅಂದ್ರೆ ಹೈಕೋರ್ಟ್ ಬಂದ್ರೆ ಡೇಟ್ ಮುಂದೆ ಪಡ್ಕೊಂತ ಹೋಗ್ತದೆ. ಯಾಕಂದ್ರೆ ಇವತ್ತಲ್ಲಿ ಸರ್ಕಾರ ಇವತ್ತು ನ್ಯಾಯಾಧೀಶರಿಗೆ ತೋರಿಸಲಾದ ಕಾರಣ ಇವರು ಹಿಂದೇಟಾಗಿ ಬಾಬರಿಗೆ ಮತ್ತು ಇಲ್ಲಿ ಭಕ್ತಾದಿಗಳಿಗೆ, ಶ್ರೀರಾಮ ಭಕ್ತಾದಿಗಳು, ಅಂಜನೇಯ ಭಕ್ತಾದಿಗಳಿಗೆ ಈ ಸರ್ಕಾರ ಸೌಲಭ್ಯ ಕೊಳ್ಳಾರ್ದ ವಂಚನೆ ಮಾಡ್ತಿದ್ದಾರೆ. ಕೇವಲ ಏನಪ್ಪ ಅಂದ್ರೆ ಹಣದ ಉಂಡಿಗಾಗಿ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ, ಇವತ್ತು ಜಿಲ್ಲಾಡಳಿತ, ತಾಲೂಕಾಡಳಿತ ಇವತ್ತೇನಪ್ಪ ಅಂದ್ರೆ ಆಸುಮಾರು ಇವತ್ತು ರಕ್ತ ಸಲುವಾಗಿ ರಕ್ತ 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 ಅಂತೈತೆ. ರಕ್ತ ಇಲ್ಲಿ ಇರ್ತಕ್ಕಂಥ ನಾವೆಲ್ಲ ಭಕ್ತಾದಿಗಳು ರಾಮ 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 ಅಂತ, ಈ ಸರ್ಕಾರ ಇಲಾಖೆ ರಕ್ತ ರಕ್ತ ಅಂತ. ಅದಕ್ಕೆ ರಕ್ತ ನಮ್ಮ ಸಲುವಾಗಿರೋದು ರಕ್ತ. ಇವತ್ತೇನಪ್ಪ ಅಭಿವೃದ್ಧಿ ಮಾಡಬೇಕಾದ್ರೆ ಇವತ್ತು ಭಕ್ತಾದಿಯಿಂದ ಇವತ್ತು ಭಕ್ತಾದಿಗಳ ಹಣ ದುಡ್ಡಿನಲ್ಲಿ ನೀವೆಲ್ಲ ರಾಜಕೀಯ ಮಾಡಕತ್ತೀರಿ, ಅಧಿಕಾರ ಮಾಡಕತ್ತೀರಿ. ನೀವೆಲ್ಲ ನಾಟಕ ಬಿಟ್ಬಿಡಿ. ಇಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮತ್ತು ಇರ್ತಕ್ಕಂಥ ಮೂಲ ಸೌಕರ್ಯ ಒದಗಿಸಿ ಇವತ್ತಿರ್ತಕ್ಕಂಥ ನೀವು ಮೊದಲನೇದಾಗಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಮೊದಲು ಏನಪ್ಪ ಅಂದ್ರೆ ಒತ್ತು ಕೊಟ್ಟು ಇವತ್ತು ಗೌರವ ಕೊಡ್ರಿ. ಇವತ್ತು ವ್ಯಾಜ್ಯ ನಡೆದೈತೆ, ಆ ವ್ಯಾಜ್ಯಕ್ಕೆ ಏನಾದ್ರೆ ನೀವು
ಎರಡನೇ ಪಾರ್ಟಿ ಹಾಕಿ ಇಲ್ಲೇನು ಭಕ್ತಾದಿಗಳ ತೊಂದರೆ ಕೊಟ್ಟು ವಿದ್ಯಾದಾಸ ಬಾಬು ತೊಂದರೆ ಕೊಟ್ಟರೆ ಮಾತ್ರ ನಮ್ಮ ಕರ್ನಾಟಕ ರಾಜ್ಯದ ಶರಣಪ್ಪ ದೊಡ್ಡ ಮನೆ ರಾಜ್ಯ ರೈತ ಸಂಘ ಇವತ್ತು ಸುಮ್ಮನಿರಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಎಲ್ಲ ಸಂಘಟನೆಕಾರರು ನಾವು ಸುಮ್ಮನಿರಲ್ಲ. ಅದೇ ರೀತಿಯಾಗಿ ನಮ್ಮ ವೀರೇಶ್ ಅವರು ವಕೀಲರು ಇವತ್ತು ನ್ಯಾಯವಾದಿಗಳು ಕೂಡ ಇವತ್ತು ನಮ್ಮ ಜೋಡಿನಲ್ಲಿದ್ದಾರೆ. ಅದು ನ್ಯಾಯಾಂಗ ಇವತ್ತು ನ್ಯಾಯಾಲಯದಲ್ಲಿ ಇರಕತ್ತ ವ್ಯಾಜ್ಯ ಇವತ್ತು ಯಾರನ್ನ ಮಾಡಿದ್ರೆ ಕಂಟೆಂಪ್ಟ್ ಕಸ್ಟಡಿ ಕೋರ್ಟ್ ಕಸ್ಟಡಿ ಇವತ್ತೇನಪ್ಪ ಅಂದ್ರೆ ನ್ಯಾಯಾಲಯದಲ್ಲಿ ಯಾರು ಬೈಪಾಸ್ ಮಾಡಬಾರ್ದು. ಅದಕ್ಕೋಸ್ಕರ ನೀವು ತಹಸೀಲ್ದಾರ್ ಎಚ್ಚೆತ್ತುಗಳು ಜಿಲ್ಲಾಧಿಕಾರಿಗಳೇ ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿರಿ. ಇಲ್ಲೆಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ನೀವೇನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಇರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ರಕ್ಷಣೆ ಕೊಡ್ಬೇಕು. ನೀವು ಅದು ಬಿಟ್ಟು ಕಾನೂನು ಸರಿಯಾಗಿ ಗೊತ್ತಿಲ್ಲಾರ್ದ ಅಧಿಕಾರಿಗಳಿಗೆ ನೀವು ಶಾಮೀಲಾದ್ರೆ ನೀವು ಮಾತ್ರ ಹೈಕೋರ್ಟ್ನಲ್ಲಿ ನೀವು ಕಟ್ಟಕಟ್ಟೆಯಲ್ಲಿ ನಿಂತು ನ್ಯಾಯಾಧೀಶರಿಗೆ ತಪ್ಪೊಪ್ಪಿ ಏನಪ್ಪ ಅಂದ್ರೆ ಒಪ್ಪಿಕೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಕಾನೂನು ಏನೈತೆ ಇವತ್ತು ಕೋರ್ಟ್ ಏನು ನಿರ್ಣಯ ಮಾಡುತ್ತೆ ಆ ನಿರ್ಣಯ ಪ್ರಕಾರ ನೀವು ಎಲ್ಲದನ್ನು ನೀವು ಪರಿಗಣಿಸಿ ಇವತ್ತು ವಿದ್ಯಾದಾಸ ಬಾಬರಿಗೆ ಅಲ್ಲಿರ್ತಕ್ಕಂಥ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ. ಇವತ್ತು ಭಕ್ತಾದಿಗಳು ಬಂದು ಕಾಸಿ ನಮಸ್ಕಾರ ಮಾಡ್ಕೊಂಡು ಕಟ್ಟೆಯಲ್ಲಿ ನಮಸ್ಕಾರ ಮಾಡ್ಕೊಂಡು ಮತ್ತು ಅನ್ನದಾಸರ ಮಾಡಿ ಊಟದ ವ್ಯವಸ್ಥೆ ಮಾಡಿ ಆದರೂ ಇನ್ನಿತರ ಪಾಠಶಾಲೆಗಳನ್ನ ತೆಗೆಸಿ ಸಂಸ್ಕೃತಿಗಳನ್ನು ಪಾಠಶಾಲೆಗಳನ್ನು ತೆಗೆಸಿ ನಿಮ್ಮ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆಪಡಿಸ್ತೇನೆ. ಆದರೆ ಯಾಕಪ್ಪ ಅಂದರೆ 25ರಿಂದ 30 ವರ್ಷ ಏನು ವಿದ್ಯಾಬಾಬು ಅವರು ಪೂಜೆ ಮಾಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಯಾಕೆ ನೀವು ಅಡ್ಡಗಟ್ಟೆ ಹಾಕ್ತಿದ್ರೆ ನಿಮ್ಮ ಉಂಡೆಯಲ್ಲಿ ಇದ್ದಿದ್ದು ನೀವು ಮಾಡಿ ಅವರು ಇದ್ದರೆ ಅವ್ರಿಗೆ ಏನು ತಿಳಿದೈತೆ ಅದು ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ 25ರಿಂದ 30 ವರ್ಷ ಏನು ಮಾಡ್ಕೊಂತ ಬಂದಿದ್ದಾರಲ್ಲ 30 ವರ್ಷ ಇಡೀ ಇಂದ ಕೆಳಗಡೆ ಹೆಂಗಿತ್ತು ಈಗ ಹೆಂಗೈತಿ ವಿದ್ಯಾಬಾಬರಿಂದನೇ ಇದು ಸ್ವಲ್ಪ ಅಭಿವೃದ್ಧಿ ಆಗಿದೆ. ಇದು ಐತಿಹಾಸಿಕ ನಾಡು, ಇದು ವರ್ಲ್ಡ್ಗೆ ಫೇಮಸ್. ಇನ್ನು ಬಹಳಷ್ಟು ಐತಿಹಾಸಿಕ ವರ್ಲ್ಡ್ ಫೇಮಸ್ ಆಗ್ಬೇಕಂದ್ರೆ ಈಗಿನ ಸರ್ಕಾರ ಈಗಿನ ದತ್ತಿ ಇಲಾಖೆ ನೀವೇನು ನಿಮಗೆ ಬಂದಂಥ ಉಂಡಿನ ಹಣವನ್ನು ತೆಗೆದುಕೊಳ್ತಿದ್ರಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡಿ. ಇಲ್ಲ ನಿಮಗೆ ಬಂದಂಥ ಅಮೌಂಟು ದುಡ್ಡು ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅದು ಮಂಗಳಾರತಿಯನ್ನು ಮಾಡ್ತಿದ್ರಲ್ಲ ಅದನ್ನು ಕೂಡ ಕಸತ್ತಿದ್ರಲ್ಲ. ಅಂದರೆ ನೀವು ನಮ್ಮ ಅಂಜನೇಯ ಪಟ್ಟ ಯಾವ ಮಟ್ಟಕ್ಕೆ ಒಯ್ಯಾಕದ್ರಿ ಯಾವ ಮಟ್ಟಕ್ಕೆ ಸ್ಥಳಕ್ಕೆ ನೀವು ತಗೊಂಡು ಹೋಗ್ತಾ ಇದ್ರಿ ಅಭಿವೃದ್ಧಿ ಮಾಡಕನ ಇಲ್ಲ ವಿದ್ಯಾಬಾಬ ಪೂಜೆ ಮಾಡಬಾರ್ದು ಭಕ್ತಾದಿಗಳು ಬರಬಾರ್ದು ಅಂತ ಈ ಲೆಕ್ಕನ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರಬೇಕು ಭಕ್ತಾದಿಗಳಿಗೆ ಅನುಕೂಲ ಆಗಿರ್ಬೇಕು. ಆಮೇಲೆ ನಿಮಗೇನು ಉಂಡೆ ಬರ್ತದಲ್ಲ ಅದನ್ನ ಅಭಿವೃದ್ಧಿಪಡಿಸಿ. ಅಂಜನಾದ್ರಿ ಬೆಟ್ಟ ವರ್ಲ್ಡ್ ಫೇಮಸ್, ಇತ್ತೀಚೆಗೆ ಪೂರ್ತಿ ವರ್ಲ್ಡ್ ಫೇಮಸ್ ಆಗಿದೆ. ಆದರೆ ನೀವು ವಿದ್ಯಾಬಾಬುನ ಅದು ಪೂಜೆ ಮಾಡಬಾರ್ದು ಮಂಗಳಾರತಿ ತಟ್ಟೆಗೆ ಕಿತ್ತೋಗ್ಯದು ಇದು ಯಾವ ನ್ಯಾಯ? ಇದು ನಿಮ್ಗೆ ಗೊತ್ತಾಗುತ್ತೆ? ನಿಮ್ಗೆ ನಿಜವಾಗ್ಲೂ ನೈತಿಕತೆ ಇತ್ತಪ್ಪಂದ್ರೆ ದತ್ತಿ ಇಲಾಖೆ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕಪ್ಪ ಅಂದ್ರೆ ಅಭಿವೃದ್ಧಿಪಡಿಸಿ ವರ್ಲ್ಡ್ ಫೇಮಸ್ ಅಭಿವೃದ್ಧಿಪಡಿಸಿ. ಆದರೆ ನೀವು ವಿದ್ಯಾಬಾಬಾ ಗುರುಗಳಿಗೆ ಹತ್ರ ಹೋದ್ರೆ ಇದು ಖಂಡನೀಯ. ಉಗ್ರವಾದ ಹೋರಾಟ ಮಾಡ್ತೀವಿ 30 ವರ್ಷ ಇಲ್ಲದೇನೆ ಈಗ ಬಂದು ಏಕಾಏಕಿ ನೀವು ಮಂಗಳಾರತಿ ಮಾಡಬೇಡ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಧಾರ್ಮಿಕ ವಿಷಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ನಿಜವಾಗ್ಲೂ ತಪ್ಪು ಮಾಡ್ತಿದ್ದಾರೆ ನೀವು. ಅಂದರೆ 30 ವರ್ಷದಿಂದ ಈ ವಿದ್ಯಾಬಾಬುನ ನೀವು ಕಡೆಗಣಿಸಿದ್ರೆ ಇದು ಮನುಷ್ಯತ್ವನ ಸ್ವಲ್ಪ ಮನುಷ್ಯತ್ವನ ಐತೆ. ಇಲ್ಲಿಂದ ಬಂದಂಥ ಭಕ್ತಾದಿಗಳು ಅಂಜನೇಯ ಬೆಟ್ಟನ ನಂಬ್ಕೊಂಡು ಬರ್ತಾರೆ, ವಿದ್ಯಾಬಾಬುನ ನಂಬ್ಕೊಂಡು ಬರ್ತಾರೆ. ಅವ್ರಿಗೆ ಸುಮಾರು ಆಶೀರ್ವಾದ ಆಗ್ತೈತೆ. ಆದ್ರೆ ನೀವೇ ಖಂಡನೀಯ ವಿಷಯ. ನೀವು ನಿಮ್ಮಿಂದ ಯಾರನ್ನ ಕೈ ಹೊಡೆದಿದೆಯಾ ಅಥವಾ ಕಾರಣ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಈ ಒಂದು ದಾವೆ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಕೇಸ್ ಆಗಿದೆ. ಹಾಗಾಗಿ ಅದು ತೀರ್ಮಾನ ಆಗೋವರೆಗೆ ಇವರು ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಯಾಕಂದ್ರೆ ಇವರು ಗೆಜೆಟ್ ಕಾಪಿಯಲ್ಲಿ ಇದ್ರೆ ತಗೊಂಬನ್ನಿ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ನಿನ್ನೆ ತಹಸೀಲ್ದಾರ್ ಇವತ್ತೇನು ಮಂಗಳಾರತಿ ತಟ್ಟೆ ತೀರ್ಥದ ಡಬ್ಬಿಯನ್ನು ತಮ್ಮ ಸಿಬ್ಬಂದಿಗಳ ಮೂಲಕವಾಗಿ ತಿಳಿಸಿ ಇವತ್ತು ಈ ಒಂದು ಭಕ್ತರಿಗೆ ಮತ್ತು ಈ ನಾಡಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಅವರ ಬೇಗ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕಂತೇಳಿ ವೀರೇಶ್ ಅವರು ಬಹಳ ಸುದೀರ್ಘವಾಗಿ ಮಾತಾಡಿದ್ರು. ಅದರ ಜೊತೆಗೆ ಇನ್ನು ಪ್ರಮುಖ ಶ್ರೀರಾಮ್ ಜೈ ಭೀಮ್, ಜೈ ಶ್ರೀರಾಮ್, 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 ಜೈ ಭೀಮ್. ಈ ದೇಶದಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಅಂಜನಾದ್ರಿ ಬೆಟ್ಟ, ಈ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ